ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಸಖತ್ತು ತಲೆನೋವ್ತೈತೆ. ಅದಕ್ಕೆ ಎದ್ದಿದ ತಕ್ಷಣ ವಿಕ್ಸ್ ಹಚ್ಕೊಂತ ಅಮೃತಾಂಜನ ವಿಕ್ಸ್ ಯಾಕೆ ಕೈ ಸಿಕ್ತೋ ಅದು ಹಚ್ಕೊಂತೀನಿ. ಯಾವ್ದನ್ನ ಒಂಚೂರು ಪರವಾಗಿಲ್ಲ ಅಂದ್ರೆ ಸಾಕು ಅಂತ ಮತ್ತೆಲ್ಲ ಸಿಕ್ಕಾಬಿಡ ತಲೆನೋವ್ತೈತೆ. ಇದು ಯಾವ್ದು ನನಗೊಂದು ಗುಳ್ಳೆ ಆಗ್ಬಿಡೈತೆ. ಎಷ್ಟು ಹಿಂಸೆ ಕೊಡುತ್ತೆ ಗೊತ್ತಾಗ, ಸಿಕ್ಕಾಬಿಡೆ. ಇವ್ ಮುಟ್ಕೊಳಕ್ಕೆಲ್ಲ ಏನೋ ಲೈತಿ ಕಿತ್ಕೊಳ್ಳೋಣ ಅನ್ಸುತ್ತೆ, ಬಟ್ ಕಿತ್ಕೊಳಕ್ ಹೋದ್ರೆ ಗುಳ್ಳೆ. ಈ ತರ ಹಿಂಸೆ ಕೊಟ್ರೆ ಯಾರ್ ತಾನೇ ಬದುಕ್ತಾರೆ ಗುರು ಅಲ್ವಾ? ಬನ್ನಿ ಗೈಸ್, ನೆಕ್ಸ್ಟ್ ಪಾರ್ಟ್ ಆಫ್ ವರ್ಕ್ ನನ್ನ ಲೈಫಲ್ಲಿ ಇವತ್ತಿನ ದಿನ ನಾನು ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ಏನಂದ್ರೆ ಫಸ್ಟ್ ಸ್ಟೆಪ್, ಸ್ವಲ್ಪ ಬಟಾಣಿ ಕಾಳಿದಾವೆ, ಅವು ಹುಳಾಗ್ಬಿಟ್ಟಿದಾವೆ. ಅದಕ್ಕೆ ನಮ್ಮಮ್ಮ ಇದ್ದವರು ಬಿಸಿಲಿಗೆ ಆರಕ್ ಬಾ ಅಂತ ಹೇಳಿದ್ರು. ಸೊ ಮೇಲ್ಗಡೆ ಹೋಗಿ ಆರಕ್ ಬಿಟ್ಟು ಬರೋಣ ಬನ್ನಿ ಗೈಸ್. ನನಗೊಂದು ಹ್ಯಾಬಿಟ್ ಗೈಸ್, ಏನಂತಂದ್ರೆ ನನ್ನ ಹಸ್ಬೆಂಡ್ ಏನೋ ಆರ್ಡರ್ ಮಾಡಿದ್ರು, ಅದನ್ನ ಹಂಗೆ ಬಿಸಾಕ್ಬಿಟ್ಟಿದ್ದಾರೆ. ಇದು ಏನಾಗುತ್ತೆ ಗೊತ್ತಾ, ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ. ನಮ್ಮ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಎವ್ರಿಥಿಂಗ್ ನಾವು ಏನೇನು ಕೊಟ್ಟಿರ್ತೀವೋ ಪ್ರತಿ ಒಂದು ಕೂಡ ಇದರಲ್ಲಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಇವಾಗ ಕಸಕ್ಕೆ ಹಾಕ್ತೀವಾ, ಅದು ಮತ್ತೊಂದು ಅದೆಲ್ಲೋ ಹೋಗುತ್ತೆ, ಓಕೆ ಫೈನ್. ಬಟ್ ಅವಾಗ ಇಲ್ಲ ಹೋದಾಗ ಇವಾಗ ಏನಾಗುತ್ತೆ, ಯಾವ ಥರ ಸಿಕ್ಕಿದ್ರೆ ಇದ್ರ ನಂಬರ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಯಾರು ಹೆಚ್ಚು ಕಡಿಮೆ ಆದರೆ ಫುಲ್ ರೆಸ್ಪಾನ್ಸಿಬಲ್, ರೈಟ್? ಫಾರ್ ದಟ್ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಕಿತ್ತಾಕ್ಬಿಡ್ತೀನಿ. ಯಾವ ಪೀಸ್ ಎಲ್ಲಿ ಹೋಗಿರುತ್ತೆ ಅಂತ ಯಾವನಿಗೆ ಗೊತ್ತಾಗುತ್ತೆ. ದಟ್ಸ್ ಇಟ್. ಇದನ್ನೆಲ್ಲ ಈ ರೀತಿ ಕಿತ್ತಾಕ್ಬಿಟ್ರೆ ಯಾರ ಕೈಗೂ ಲೈಕ್ ನಮ್ಮ ಇನ್ಫಾರ್ಮೇಷನ್ ಆಗಲಿ ಏನಾದರೂ ಆಗಲಿ ಮತ್ತೊಂದಾಗಲಿ ಸಿಗಲ್ಲ. ಅದಕ್ಕೆ ನಾನು ಏನಾದ್ರು ಆರ್ಡರ್ ಮಾಡಿದಾಗ ಅವ್ರು ಎಸ್ಬಿಡ್ತಾರೆ ನನ್ನ ಹಸ್ಬೆಂಡ್ ಸುಮ್ಮನೆ. ಲೈಕ್ ನಾನು ಅದನ್ನು ಎಲ್ಲ ಪುಡಿ ಮಾಡಿ ಪೀಸ್ ಮಾಡಿ ಥ್ರೋ ಮಾಡ್ತೀನಿ ಗೈಸ್ ಹೊರಗಡೆ. ಲೈಕ್ ನೀವು ಯಾರಾದರೂ ಹಾಗೆ ಏನಾದ್ರು ಆರ್ಡರ್ ಮಾಡಿದಾಗ ಆ ಕವರ್ ಆಗಲಿ ಆರ್ಡರ್ ಪ್ಯಾಕೆಟ್ ಆಗಲಿ ಹಾಗೆ ಥ್ರೋ ಮಾಡ್ತಾ ಇದ್ರೆ ಪ್ಲೀಸ್ ಡೂ ಫಾಲೋ ದಿಸ್ ಟಿಪ್. ವೈ? ಬಿಕಾಸ್ ಇಟ್ಸ್ ಸೋ ಯೂಸ್ಫುಲ್ ಫಾರ್ ಯು. ಸೊ ದಟ್ಸ್ ವೈ. ಜಸ್ಟ್ ಏನಿಲ್ಲ, ಪಟ ಅಂತ ಹೆಂಗೆ ಬೇಕೋ ಹಂಗೆ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಥ್ರೋ ಮಾಡಿಬಿಡಿ. ಯಾವ ಪೀಸಲ್ಲೆಲ್ಲ ಹೋಗುತ್ತೆ, ಸೊ ಯಾಗೂ ಕೂಡ ಇನ್ಫಾರ್ಮೇಷನ್ ಅನ್ನೋದು ಸಿಗಲ್ಲ. ಓಕೆನಾ? ಇದನ್ನು ಫುಲ್ ಎಲ್ಲ ಟೇರ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ಇವಾಗ ಬೇಗ ಕಸ ಗುಡಿಸ್ಬಿಡ್ತೀನಿ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಕಸ ಗುಡಿಸ್ಬಿಟ್ಟು ನೆಲೆ ಸಾರಿಸಿ ಗೈಸ್. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗೋಧಿ ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಅವ್ರಿಗೊಂದು 5 ಚಪಾತೀಸ್ ಬೇಕಂತೆ. ಆ್ಯಕ್ಚುಲಿ ನನಗೇನು ಬೇಡ, ನಾನು ಏನು ಮಾಡ್ಕೊಳ್ಳಿ ಅಂತ ನನಗೂ ಗೊತ್ತಿಲ್ಲ. ನೋಡ್ತೀನಿ, ಏನಾಗುತ್ತೋ ಅದನ್ನು ಮಾಡಿಕೊಂಡು ತಿನ್ನುತ್ತೇನೆ. ಗೈಸ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಗ ಮಾಡಬೇಕು, ಟೈಮ್ ಇಲ್ಲ. ಗೈಸ್ ಫೈನಲಿ ಇಟ್ಟು ಕಳಿಸಿಟ್ಟಿದ್ದೀನಿ. ಇನ್ನು ನೆಕ್ಸ್ಟು ನುಗ್ಗೆ ಸೊಪ್ಪಿಂದು ಅದೇನೋ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರೆ ಗೈಸ್, ಅದು ನೋಡ್ಕೊಂಡು ಮಾಡು, ನಂಗೆ ಇವತ್ತು ಅದೇ ಬೇಕು ಅಂತ ಅಂದ್ಬಿಟ್ಟು. ಲೆಟ್ಸ್ ಡೂ ಇಟ್. ಹಿಟ್ಟೇನೋ ರೆಡಿ ಆಯಿತು, ಸಾಂಬಾರು ಮಾಡುವ ಗೈಸ್. ನಾನು ಇನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಏನು ಫಾಲೋ ಮಾಡ್ತೀನಿ ಅಂತ ಅಂದರೆ, ನಂದೊಂದಿಷ್ಟು ಲೈಕ್ ಒಂದು ನೋಟ್ಸ್ ಅಂತ, ಸ್ಟಿಕ್ಕಿ ನೋಟ್ಸ್ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಲೈಕ್ ಈ ಥರ ಇದನ್ನು ನಾನು ಡೈಲಿ ಓದ್ತೀನಿ. ಮತ್ತು ಇಲ್ಲೂ ನೋಟ್ಸ್ ಇರ್ಬೋದು ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಇದನ್ನು ನಮ್ಮ ಲೈಫಲ್ಲಿ ನಾವು ಏನು ಟಾರ್ಗೆಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆ ಬರೆದಿಬಿಟ್ಟು ಬುಕ್ಕಲ್ಲಿ ಬರ್ದು ಮುಚ್ಚಿ ಎತ್ತಿಟ್ಟಿರ್ತೀವಿ, ಅದು ಎಲ್ಲಿ ಅಲ್ಲೇ ಇರುತ್ತೆ. ಬಟ್ ಈ ಥರ ಮಾಡ್ಕೊಳೋದ್ರಿಂದ ಡೈಲಿ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರುತ್ತೆ. ಸೊ ಅದನ್ನು ನಾವು ರೀಡ್ ಮಾಡ್ತಾ ಸೀರಿಯಸ್ಲಿಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ವರ್ಕ್ ಆಗುತ್ತೆ ಲೈಫಲ್ಲಿ. ಹಾಗೆ ನಾನು ಇವಾಗ ಅಫರ್ಮೇಷನ್ಸ್ ಕೂಡ ರೀಡ್ ಮಾಡ್ತೀನಿ. ಅದು ಕೂಡ ನಾನು ಮರ್ತೋದೆ ಆ್ಯಕ್ಚುಲಿ, ಇದು ರೀಡ್ ಮಾಡಬೇಕು. ಮತ್ತು ಇದು ಸ್ಟಿಕ್ಕಿ ನೋಟ್ಸಲ್ಲಿ ಇರೋದು ಕೂಡ ನಾನು ರೀಡ್ ಮಾಡ್ತೀನಿ. ನಾವು ಡೈಲಿ ಓದ್ತಾ ಅದು ನಮ್ಮ ಲೈಫಲ್ಲಿ ನಿಜವಾಗ್ಲೂ ಅಳವಡಿಸ್ಕೊಡುತ್ತೆ. ಲೈಕ್ ಏನಾಗುತ್ತೆ ನಮ್ಮ ಲೈಫಲ್ಲಿ ಅದು ಆಗುತ್ತೆ, ಏನು ಅಂದ್ಕೊಂಡಿದ್ದೀವಿ ಅದು. ಸೊ ಲೆಟ್ಸ್ ಕಮ್ ಅದು ರೀಡ್ ಮಾಡಿಬಿಟ್ಟು ಅಫರ್ಮೇಷನ್ಸ್ನ ರೀಡ್ ಮಾಡಿಬಿಟ್ಟು ಆ್ಯಕ್ಚುಲಿ ನಾನು ಮತ್ತೆ ಇನ್ನೊಂದು ಎಕ್ಸಸೈಸ್ ಮಾಡೋದು ಕೂಡ ಇವತ್ತು ಮರ್ತೋಗಿದ್ದೀನಿ. ನನ್ನ ಹಸ್ಬೆಂಡ್ ಅದು ಇದು ಮಾಡು ಅಂತ ಹೇಳಿರೋದ್ರಿಂದ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಎಕ್ಸಸೈಸ್ ಮಾಡಿ ಆಮೇಲೆ ಲೈಕ್ ಮಿಕ್ಕಿದ ವರ್ಕ್ ನಾನು ಮಾಡ್ಕೋತೀನಿ. ಸೊ ಫಸ್ಟ್ ಇದನ್ನು ರೀಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬೈ.
ಗೈಸ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಹಸ್ಬೆಂಡ್ ಕಳಿಸಿದ್ದ ನೇಮ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ತೋವೆ ಅಂತ. ಸೊ ಅದಕ್ಕೆ ನಾನು ಇವಾಗ ಕುಕ್ಕರಲ್ಲಿ ತೊಗರಿಬೇಳೆ ಹಾಕಿದ್ದೀನಿ ಮತ್ತು ಇವಾಗ ಈರುಳ್ಳಿ, ಸ್ವಲ್ಪ ಟೊಮೆಟೊ, ನೀವು ಎಷ್ಟು ಕ್ವಾಂಟಿಟಿಲಿ ತೊಗರಿಬೇಳೆ ಹಾಕ್ಕೊತೀರೋ ಆ ಬೇಸಿಸ್ ಮೇಲೆ ನೀವು ಹಾಕ್ಕೋಬೋದು. ಸೊ ಆನಿಯನ್ ಹಾಕಿದ್ದೀನಿ, ಇವಾಗ ಟೊಮೆಟೊ ಹಾಕಿದ್ದೀನಿ. ಇವಾಗ ನನಗೆ ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ರೆ ಮಾಡಿ ಅಷ್ಟೇ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಷ್ಟೆ. ಗೈಸ್ ಇವಾಗ ಅದು ಇನ್ಸ್ಟಾಗ್ರಾಮಲ್ಲಿ ಏನು ಅವ್ರು ಕಳಿಸಿದ್ದು ಅಂತಂದರೆ ಸಾಂಬಾರು ನುಗ್ಗೆ ಸೊಪ್ಪಿನ ತೋವೆ ಅಂತೆ. ಸೊ ಅದಕ್ಕೆ ನಾನು ಇವಾಗ ನುಗ್ಗೆ ಸೊಪ್ಪನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಅದನ್ನು ಸ್ಮಾಲ್ ಪೀಸಸ್ ಆಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಓಕೆನಾ, ಲೆಟ್ಸ್ ಡು ಇಟ್. ಪಾತ್ರೆಗೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ, ಮತ್ತು ಅಲ್ಲಿ ಸಾಸಿವೆಲಿ ಸ್ವಲ್ಪ ಜೀರಿಗೆನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಬಾಕ್ಸಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಓಕೆನಾ, ಸೊ ಇಷ್ಟೆಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡೆ. ಸೊ ಅದಾದಮೇಲೆ ಗ್ರೀನ್ ಚಿಲ್ಲಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಖಾರ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ನುಗ್ಗೆ ಸೊಪ್ಪು ಏನು ತೊಳೆದಿಟ್ಟಿದ್ದೀನಲ್ಲ ಆ ನುಗ್ಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ನಾನು ಪೀಸ್ ಮಾಡೋಣ ಅಂದ್ಕೊಂಡೆ, ಬಟ್ ವಿಡಿಯೋದಲ್ಲಿ ಏನು ಅಷ್ಟೊಂದೇನು ಕಟ್ ಮಾಡಿಲ್ಲ, ಅವರು ಹಾಗೆ ಹಾಕಿ ಬೇಯಿಸಿದ್ದಾರೆ. ಸೊ ಹೀಗಿತ್ತು ಇದು. ಮತ್ತೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸಾಕಾಗುತ್ತೆ. ಎಷ್ಟೊಂದಿತ್ತು ಸೊಪ್ಪು ಗೈಸ್, ಎಷ್ಟು ಕಡಿಮೆ ಆಗೋಗಿದೆ ನೋಡಿ. ಗೈಸ್ ಇದಕ್ಕೆ ಸ್ವಲ್ಪ ಹುಣಸೆ ಹಾಕ್ಬೇಕಂತ ಹಾಕ್ತಾ ಇದ್ದೀನಿ. ಟೊಮೊಟೊ ಬೇಳೆ ಎಲ್ಲ ಈ ಥರ ಬೆಂದೋಗ್ಬಿಟ್ಟಿದೆ. ಇದನ್ನು ಇವಾಗ ಮಸಿಯುವ ಪ್ರೋಗ್ರಾಮ್. ನೀರು ಸ್ವಲ್ಪ ಬಗ್ಸ್ಕೋತೀನಿ, ನೀರು ಜಾಸ್ತಿ. ಗೈಸ್ ಫೈನಲಿ ಮಸ್ತಿದ್ದೀನಿ ಫುಲ್ಲು. ಇದನ್ನ ಇವಾಗ ಬೇಸಿಕ್ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ತೀನಿ. ಸುಡ್ತಾ ಇದೆ ಗೈಸ್. ಗೈಸ್ ಇವಾಗ ಇದನ್ನ ಇದಕ್ಕೆ ಹಾಕ್ಬೇಕಂತ ಹಾಕ್ತಾ ಇದ್ದೀನಿ. ಹಾಯ್ ಗೈಸ್, ಟೈಮ್ ಬಂದು ಎಷ್ಟೊತ್ತಾಗಿದೆ ಗೊತ್ತಾ? 12:30 ಆಗಿದೆ. ಇವಾಗ ನನ್ನ ತಿಂಡಿ. ಸೊ ನೋಡಿ, ಇನ್ನೂ ಎಷ್ಟು ಕ್ಲೀನ್ ಮಾಡಬೇಕಪ್ಪ. ಆದರೆ ನೋಡಿ ಸಿಂಕಲ್ಲಿ ಹೆಂಗೆ ತುಂಬಿದೆ ಅಂತ ಅಂದ್ಬಿಟ್ಟು ಇವಾಗ ಮುಖ ತೊಳ್ಕೊಂಡು ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ಇವಾಗ ನಾನು ತಿಂಡಿ ಬಂದ್ಬಿಟ್ಟು ಏನು ಗೊತ್ತಾ, ಬೆಳಗ್ಗೆ ಏನೋ ನುಗ್ಗೆ ಸೊಪ್ಪಿಂದು ತೊಕ್ಕು ಚಪಾತಿ ಮಾಡ್ಕೊಂಡು ಕೊಟ್ಟೆ ನನ್ನ ಹಸ್ಬೆಂಡ್ಗೆ. ಚೆನ್ನಾಗಿದೆ ಅಂತಲೇ ತಿಂದರು, ಬಟ್ ನನಗೆ ಚಪಾತಿ ಇಷ್ಟ ಇಲ್ಲ, ಬರೀದು ತಿನ್ನೋಕ್ಕೆ ಒಂಥರ ಆಗ್ತದೆ. ಅದಕ್ಕೆ ಅದ್ರ ಜೊತೆಗೆ ನಾನು ಏನು ಮಾಡ್ಕೊತಾ ಇದ್ದೀನಿ ಗೊತ್ತಾ, ನನಗೆ ಇವಾಗ ಸ್ವಲ್ಪ ನಾನು ದಪ್ಪ ಆಗ್ತಾಯಿದ್ದೀನಿ ಅಂತ ನಂಗೆ ಫೀಲ್ ಆಗ್ತಿದೆ ತುಂಬ. ನಾನು ದಪ್ಪ ಆಗಿದೆ ನಾನು ನೀವೇ ಹೇಳಿ. ಏನಂದರೆ ಇವಾಗ ನಾನು ನುಗ್ಗೆ ಸೊಪ್ಪಿನ ಜೊತೆಗೆ ಪ್ರೋಟೀನ್ ಅಂತ ಅಂದ್ಬಿಟ್ಟು ನಮ್ಮ ಪಾಪುಗೆ ಇದು ಕೊಟ್ಟಿರೋದು. ಅಂದರೆ ನಮ್ಮ ಅಕ್ಕವ್ರ ಪಾಪುಗೆ, ಅವನಿಲ್ಲ ಬೆಂಗಳೂರಲ್ಲಿರೋದು. ಸೊ ನಾನು ಇದನ್ನು ಇವಾಗ ಮಾಡ್ಕೊತಿದ್ದೀನಿ. ನೆನಪಿರ್ಬೋದು ಅನ್ಸುತ್ತೆ ನಿಮಗೆ, ಚಿಕ್ಕ ವಯಸ್ಸಲ್ಲೆಲ್ಲ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಉರಿ ಹಿಟ್ಟು ಅಂತ ಮಾಡಿಕೊಡ್ತಾಯಿದ್ರು. ಅದೇ ಸೇಮ್ ಇದು. ನೆನೆ ನೈಟ್ ನಾನು ಸ್ವಲ್ಪ ಮಾಡ್ಕೊಂಡು ತಿಂದೆ ಫಸ್ಟ್ ಟೈಮ್. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು. ಇವಾಗ ನನ್ನ ತಂಗಿಗೂ ಅವಳಿಗೆ ಅಂಗನವಾಡಿ ಸೇರಿಸಾಗ ನನಗೂ ಮನೇಲಿ ತರ್ತಿದ್ರಲ್ಲ, ಲೈಕ್ ಅವಳಿಗೆ ಇಸ್ಕೊಂಡು ಬಂದಾಗ ಮನೇಲಿ ಇರ್ತಿತ್ತಲ್ಲ, ಆವಾಗ ನಾನು ಕೂಡ ಮಾಡ್ಕೊಂಡು ತಿಂದಿದ್ದು. ನೆನಪಿರೋದು ಅಂತಂದ್ರೆ ನನಗೆ ಒಂದು 3ನೇ ಕ್ಲಾಸ್ವರೆಗೂ ಲೈಕ್ ತಿಂದಿದ್ದೀನಿ. ಆಮೇಲೆ ಬಿಟ್ಟಿದ್ದು ಇವಾಗ 22ನೇ ವರ್ಷಕ್ಕೆ ನಾನು ತಿಂತಾ ಇರೋದು. ಒಂಥರ ಖುಷಿಯಾಗುತ್ತೆ ಗೈಸ್, ಅವಾಗ ಸಿಕ್ಕಿದ್ದು ಮತ್ತೆ ಇವಾಗ ಸಿಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾನು ಇವಾಗ ಪ್ರಿಪೇರ್ ಮಾಡಿಕೊಂಡು ತೋರಿಸ್ತೀನಿ.
ಅಲ್ಲಿವರೆಗೂ ಬೈ ಬೈ ಗೈಸ್. ಇವಾಗ ಏನಿಲ್ಲ, ಇದನ್ನು ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಅಂದರೆ, ಉರಿ ಹಿಟ್ಟನ್ನ ನಾನು ಸ್ವಲ್ಪ ತಗೊಂಡಿದ್ದೀನಿ, ನೈಟ್ ಮಾಡ್ಕೊತಿದ್ನೆಲ್ಲ ಚೆನ್ನಾಗಿದೆ ಅಂತ ಅನ್ಸೋ ಅದಕ್ಕೆ ಸ್ವಲ್ಪ ಜಾಸ್ತಿ ಎತ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೇನಿಲ್ಲ, ಅದೇ ಅಂಗನವಾಡಿಲಿ ಕೊಟ್ಟಿರೋ ಅಂಥ ಜಾಗ್ರಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಚೆನ್ನಾಗಿರುತ್ತೆ ಗೈಸ್ ಇದು ಜಾಗ್ರಿ. ನಾನು ನೆನೆ ನೈಟ್ ಆ್ಯಕ್ಚುಲಿ ಬರೀ ಎಲ್ಲ ಬೇಯಿಸ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ದಪ್ಪ ಇದೆ, ಬಟ್ ಮುರಿದ್ರೆ ಪುಡಿ ಮಾಡಿದ್ರೆ ಮಾತ್ರ ಆಗುತ್ತೆ, ಪುಡಿ ಆಗುತ್ತೆ. ಆಗುತ್ತೆ, ಮಸ್ತ್ ಆಗುತ್ತೆ. ಮತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು. ಎಂತ ಬುದ್ಧಿವಂತೆ ಅಂದ್ರೆ ಇದ್ರ ಮೇಲೆ ಇಟ್ಕೊಂಡು ತುರಿತೀವಿ. ಒಂದು ಪ್ಲೇಟ್ ತಗೊಂಡು ತುರಿತಿದೆ ಸಪ್ರೇಟ್. ಮತ್ತೆ ಅದನ್ನ ಯಾರು ತೊಳಿತಾರೆ? ಗೈಸ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮಿಸ್. ಚಿಕ್ಕ ವಯಸ್ಸಿನ ನೆನಪೆಲ್ಲ ಗೈಸ್ ಹೆಂಗ್ ಉಕ್ಕಿ ಬರ್ತೈತೆ ಅಂದ್ರೆ ಬಿಡಿ ನೆಕ್ಸ್ಟ್ ಲೆವೆಲ್ ಅದು. ಅಮ್ಮ ಮಾಡ್ಕೊಡ್ತಾ ಇದ್ರು ಸ್ಕೂಲಿಂದ ಬರ್ತಿದ್ದಂಗೆನೆ. ಎಷ್ಟು ನಿಜವಾಗ್ಲೂ ತುಂಬಾ ಹೆಲ್ತಿ ಆಗಿರ್ತಿದ್ವಿ ಗೈಸ್ ಅವಾಗ, ಎನರ್ಜೆಟಿಕ್ ಆಗಿ. ಇವಾಗ್ಲೇನೆ ಸೋಂಬೇರಿ. ನೀರು ಸುಡುತ್ತೆ. ಆ್ಯಕ್ಚುಲಿ ತಣ್ಣೀರು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದೇನೋ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ನು ಬಿಸಿ ನೀರು ಹಾಕ್ಕೊಳ್ಳಿ ಅಂತ ಇದ್ರು. ಸೊ ಹಾಕ್ಕೊಳ್ಳಿ ಅಂತ ಇತ್ತು, ಅದಕ್ಕೋಸ್ಕರ ನಾನು ಹಾಟ್ ವಾಟರ್ನೇ ಹಾಕ್ಕೊತಾ ಇದ್ದೀನಿ. ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಗೈಸ್, ಸೀರಿಯಸ್ಲಿ. ಈ ಥರ ಅಮ್ಮ ನನಗೆ ಇದೇ ಥರನೇ ನಂಗೆ ಮಾಡಿಕೊಡ್ತಾ ಇದ್ದಿದ್ದು ಗೈಸ್. ನಮ್ಮಮ್ಮ ನಂಗೆ ಇದೇ ಥರನೇ ಮಾಡಿಕೊಡ್ತಾ ಇದ್ದಿದ್ದು. ಲೈಕ್ ಈ ಥರ ಮಾಡಿಬಿಟ್ಟು ತಿನ್ನೋದಷ್ಟೇ. ನಾನು ತಿನ್ಬಿಡ್ತೀನಿ, ನಂಗೆ ಆಗ್ತಾಯಿಲ್ಲ. ಗೈಸ್ ಸಕ್ಕತ್ತಾಗಿದೆ ಗೈಸ್ ಮಾತ್ರ. ಗೈಸ್ ಎಲ್ಲ ಫೈನಲಿ ಪ್ರಿಪೇರ್ ಆಯಿತು. ಇವಾಗ ನಾನು ರೆಡಿ ಮಾಡಿರೋ ಅಂಥ ಫುಡ್ ನೋಡ್ತೀರಾ. ಟಂಟಡನ್. ಸರಿ ಗೈಸ್, ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಈ ರೀತಿ ಕಾಣ್ತಾ ಇದೆ. ಕೂದಲೆಲ್ಲ ಹಿಂದೆ ಹೋಗಿದೆ ಅನ್ನೋ ಥರ. ಫುಲ್ ಕ್ಲೀನಾಗಿ ಟೈಟಾಗಿ ಬಾಚ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೂದಲಿದ್ರೆ ಶಿಕೆ ನನಗೆ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ನೋಡಿ, ಪ್ರೋಟೀನ್ ಇರುವಂಥ ರಿಚ್ ಪ್ರೋಟೀನ್ ಇರುವಂತಹ ಉರಿ ಹಿಟ್ಟು, ಚೈಲ್ಡ್ಹುಡ್ ಬಾಲ್ಯದ ನೆನಪು, ಮತ್ತು ಈ ನುಗ್ಗೆ ಸೊಪ್ಪು. ನನ್ನ ಹಸ್ಬೆಂಡ್ ಕಳಿಸಿದ ವಿಡಿಯೋ ಅಲ್ಲಿ ಏನಿತ್ತು ಹೆಸರು ಅಂದರೆ ಅದ್ರದ್ದು ನುಗ್ಗೆ ಸೊಪ್ಪಿನ ತೋವಾ ಅದು ಮಾಡಿದ್ದೀನಿ. ನಮ್ಮ ಚಪಾತಿ ಇಷ್ಟಲ್ಲ, ಅದಕ್ಕೆ ನಾನು ಬರೀದಲ್ಲಿ ಇವಾಗ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಮತ್ತು ಬೆಳಗ್ಗೆನೇ ಅವ್ರಿಗೋಸ್ಕರ ಅಂತ ಎಗ್ ಬೇಯಿಸಿಟ್ಟಿದ್ದೆ, ಅವ್ರು ಜಿಮ್ಗೆ ಹೋಗಿ ಬರ್ತಿದ್ರಲ್ಲ ಅದಕ್ಕೋಸ್ಕರ. ಮತ್ತು ಎರಡೇ ಇದು ನೋಡಿದೆ, ಕಾಣಿಸ್ತು, ಅದಕ್ಕೆ ಎರಡೆರಡು ತೊಗೊಂಡಿದ್ದೀನಿ. ಜಾಸ್ತಿ ತಿನ್ನೋದು ಬೇಡ, ಆಯಿಲ್ ಐಟಮ್ ಕೆಮ್ಮಾಗ್ತದೆ ಯಾಕೋ ತಿನ್ನಾಗಿಂದ. ಸೊ ಇಷ್ಟು ನನ್ನ ಫುಡ್ಡು. ಇದನ್ನು ತಿನ್ಬಿಟ್ಟು ಏನಿಲ್ಲ ಗೈಸ್, ಆಲ್ರೆಡಿ ನಾನು ನೋಡೋ ಬರೋ ಥರ ಆಗಿದೆ. ಹಳೆ ವೀಡಿಯೋಸ್ಗಳನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ಅಷ್ಟೇ. ಗೈಸ್ ಇಕ್ಕಿದಂಗೆ ನಮ್ಮ ಮನೆ ತಂಗಿ ಬಂದ್ಬಿಟ್ಟವಳೆ. ಅವಳಿಗೆ ಏನೇನು ಆಪ್ಷನ್ ಕೊಟ್ಟಿದ್ದೀನಿ ತಿನ್ನೋಕ್ಕೆ ಅಂದರೆ, ರ್ಯಾರ್ ಪ್ರಸಾದ ಇತ್ತು ಅದನ್ನು ಕೊಟ್ಟಿದ್ದೀನಿ, ಅಳ್ಸನ್ ಕೊಟ್ಟಿದ್ದೀನಿ, ಅದೊಂದು ಚೂರು ತಿನ್ಲು. ಇಲ್ಲಿ ನಮ್ಮಮ್ಮ ಖಾರ ಬೊಟ್ಟು ಮಾಡಿಟ್ಟಿದ್ರು, ಅದನ್ನು ಸ್ವಲ್ಪ ಕೊಟ್ಟಿದ್ದೀನಿ, ಅದನ್ನು ಚೂರು ತಿಂದು. ಎಲ್ಲ ಬೀಳಿಸ್ತಿದ್ದೀನಿ ಗೈಸ್, ಗೊತ್ತಾಗ್ತಿಲ್ಲ ಏನೇನು ಮಾಡ್ತಿದ್ದೀನಿ ಅಂತ. ಮತ್ತೆ ಇವಾಗ ಚುರುಮುರಿ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರ. ಚಾಕು ಸಿಗ್ತಿಲ್ಲ ಇಟ್ಬಿಟ್ಟಿದ್ದೀನಿ ಗೈಸ್. ನನ್ನ ತಂಗಿ ಹೊರಡ್ತಾ ಇದ್ದಾಳೆ. ಅವಳು ಬಂದಿದ್ದು ತುಂಬ ಚೆನ್ನಾಗಿತ್ತು, ಅಂದರೆ ಸರ್ಪ್ರೈಸ್ ವಿಸಿಟ್ಟು. ಸೀರಿಯಸ್ಲಿ ಅಂದ್ಕೊಂಡಿಲ್ಲ ಅವಳು ಬರ್ತಾಳೆ ಅಂತ. ಹುಷಾರಾಗಿ ಹೋಗ್ಬಾ ಅಂತ ಅಂದ್ಬಿಟ್ಟು ಅವಳಿಗೆ ಬಾ ಹೇಳ್ದೆ ಗೈಸ್. ಖುಷಿ ಆಗುತ್ತೆ ತುಮಕೂರು ಗುಬ್ಬಿ ಅಂತ ಹೇಳೋದಕ್ಕೇ. ನಿಮ್ಮ ತುಮಕೂರು ಹುಡುಗಿ ಗುಬ್ಬಿ ಹುಡುಗಿನ ಬೆಳೆಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.